ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಮನಸ್ಸಿನಲ್ಲಿ ಏನೋ ಒಂದು ನೋವು ದುಃಖ ಇರುವಾಗ ಯಾವುದೇ ರೀತಿಯ ವ್ಯಾವಹಾರಿಕವಾದಂತಹ ವಿಚಾರಗಳು ಬೇಕಾಗಿರುವುದಿಲ್ಲ, ಅಥವಾ ಬೇರೆ ಇನ್ಯಾವ ವಿಷಯದಲ್ಲೂ ಕೂಡ ಆಸಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ. ಮನಸ್ಸಿನ ನೋವು ದೂರವಾಗಬೇಕು, ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕಬೇಕು, ನಿಧಾನವಾಗಿ ಮನಸ್ಸು ಉತ್ಸುಕತೆಯಿಂದ ಕೂಡಬೇಕು. ಆಗ ಬೇರೆ ಬೇರೆ ಕೆಲಸಗಳಲ್ಲಿ ಆಸಕ್ತಿ ಬರುವಂಥದ್ದಾಗುತ್ತೆ. ಮನೆಯವರ ಜೊತೆ ಇರತಕ್ಕಂತಹ ವಿಶ್ವಾಸಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು, ಅದನ್ನು ಕಾಪಾಡಿಕೊಳ್ಬೇಕು. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಮನೆಯವರ ಜೊತೆಯಲ್ಲಿ ಕೂಗಾಡ್ಬೋದು, ಜಗಳ ಮಾಡ್ಬೋದು, ಸಿಟ್ಟಿಗೆ ಹೇಳ್ಬೋದು, ಇದೆಲ್ಲದಕ್ಕೂ ಅವಕಾಶಗಳಿರುತ್ತೆ. ಆದರೆ ಅದನ್ನು ತಾಳ್ಮೆಯಿಂದ ನೀವು ಸರಿದೂಗಿಸ್ಕೊಂಡು ಹೋದರೆ ಅದು ನಿಮಗೆ ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ಕಾರ್ಯಕ್ರಮಗಳು ಏನೇ ಇದ್ದರೂ ಕೂಡ ಅವೆಲ್ಲ ತಕ್ಷಣದಲ್ಲಿ ನಿಂತು ಹೋಗುವಂತಹ ಸಾಧ್ಯತೆಗಳು, ಆಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ತಂದೆಯವರಿಗೆ ಏನೋ ಆರೋಗ್ಯದಲ್ಲಿ ವ್ಯತ್ಯಾಸಗಳು ದೊಡ್ಡ ಮಟ್ಟದಲ್ಲಾಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಭಾವನಾತ್ಮಕವಾಗಿ ವರ್ತನೆಯನ್ನು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಹಾಗಾಗಿ ಅಲ್ಲಿ ಯಾವ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಗುರಿಯನ್ನು ಇಟ್ಟುಕೊಂಡಿದ್ದೀರೋ, ಸಂಕಲ್ಪವನ್ನು ಮಾಡಿದಿರೋ, ಆ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಭಾವನೆಗಳವರ ಮಧ್ಯದಲ್ಲಿ ಕೆಲಸವನ್ನು ಮಾಡಿದಾಗ ಹಿನ್ನಡೆ ಆಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಬೇರೆಯವರಿಗೆ ಸಹಾಯ ಆಗಲಿ, ಸಹಕಾರವನ್ನಾಗಲಿ ಇವೆಲ್ಲವನ್ನ ಮಾಡ್ತೀರಿ, ಆದರೆ ಅವರಿಂದ ಬರ್ತಕ್ಕಂತಹ ಸಲಹೆಗಳು, ಅಭಿಪ್ರಾಯಗಳು ಮಾತ್ರ ಸೂಕ್ತವಾಗಿರೋದಿಲ್ಲ. ನಿಮ್ಮ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣುಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ವಿಶೇಷವಾಗಿ ನಿಮ್ಮ ತಂದೆಯವರ ಆರೋಗ್ಯವನ್ನು ಕುರಿತು ಹೆಚ್ಚು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ ಲೌಕಿಕವಾದಂತಹ ಜೀವನಕ್ಕೆ ಕೊಟ್ಟಂತಹ ಬೆಲೆಯನ್ನು ಮನುಷ್ಯತ್ವಕ್ಕೆ ಕೊಡದಲೇ ಗೌರವವನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀರಿ. ಜನ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೇಗೆ ನಿಮ್ಮನ್ನು ಗುರುತಿಸ್ತಾರೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಟ್ಕೊಳ್ಬೇಕು. ಅದು ಒಂದು ಕಡೆ. ಆದರೆ ಯಾವುದೇ ಏನೇ ಇರಲಿ, ಮನುಷ್ಯತ್ವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆಪತ್ತಿನಲ್ಲಿರ್ತಕ್ಕಂಥವ್ರನ್ನ ಕಾಪಾಡಬೇಕಾದಂತಹದ್ದು ಆಪದ್ಧರ್ಮ. ಅದನ್ನು ಮೀರಿ ಯಾವುದೋ ಒಂದು ಪ್ರತಿಷ್ಠೆಗೆ ನಾವು ಒಳಗಾಗಿ ಅದರಂತೆ ವರ್ತಿಸಬಾರ್ದು ಅನ್ನುವಂಥದ್ದು ಇಡೀ ಸಮಾಜಕ್ಕೆ, ಇಡೀ ಲೋಕಕ್ಕೆ ಮಾದರಿಯಾದಂತಹ ಪಾಠವಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆರೋಗ್ಯ, ವ್ಯವಹಾರ ಇದೊಂದು ಕಡೆ ಆದರೆ ಒಂಟಿತನ ನಿಮ್ಮನ್ನು ಮತ್ತೊಂದು ಕಡೆ ಕಾಡುತ್ತೆ. ಆರೋಗ್ಯದ ವಿಚಾರದಲ್ಲಿ ನಿಮ್ಮಷ್ಟಕ್ಕೆ ನೀವೇ ಏನು ಎತ್ತ ಅಂತ ಹೇಳಿ ತಿಳಿಬೇಕಾದಂಥದ್ದಾದ್ದು. ವ್ಯಾವಹಾರಿಕವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ವ್ಯವಹಾರವನ್ನು ನೋಡ್ಕೊಳ್ಬೇಕಾದಂಥದ್ದು ಒಂದು ಕಡೆ. ಆದರೆ ಈ ಏಕಾಂಗಿತನ, ಒಂಟಿತನ ನಿಮ್ಮನ್ನು ತುಂಬ ಕಾಡುವಂಥದ್ದಾಗತ್ತೆ. ಅಂದರೆ ಎಲ್ಲರೂ ಇರಬಹುದು, ಆದರೆ ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನ ಪರವಾಗಿ ಯಾರೂ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ಯಾರೂ ಇಲ್ಲ, ಈ ರೀತಿಯ ನೋವಿನ ಮಾತು ನಿಮ್ಮಿಂದ ಬರುವಂಥದ್ದಾಗತ್ತೆ. ಜೀವನದಲ್ಲಿ ಜುಗುಪ್ಸೆ ಕಾಡ್ತಕ್ಕಂತಹ ದಿವಸ. ಏನೂ ಬೇಡಪ್ಪ, ಇಷ್ಟೇ ಜೀವನ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ನೀವು ಮಾತನ್ನಾಡ್ತೀರಿ. ಅದು ಒಳಗಡೆ ಇರತಕ್ಕಂತಹ ನೋವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ನಾವು ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಛಲವೂ ಕೂಡ ನಿಮ್ಮಲ್ಲಿರುತ್ತೆ. ನಾನು ಒಬ್ಬನೇ ಆದರೆ ಏನು, ನಾನು ಸರಿಯಾಗಿದ್ದೀನಿ, ಏನನ್ನು ಬೇಕಾದರೂ ಕೂಡ ನಾನು ಗೆಲ್ತೀನಿ ಅನ್ನುವಂತಹ ಛಲ ನಿಮ್ಮಲ್ಲಿ ಇಮ್ಮಡಿಯಾಗ್ತಕ್ಕಂಥದ್ದು. ನಿಮ್ಮ ಜೀವನ ಎರಡೆರಡು ವಿಚಾರಗಳಲ್ಲಿ ಆಶಾದಾಯಕವಾಗಿರುತ್ತೆ. ಎರಡೂ ಬೇಕು. ಆದರೆ ಗುಣಮಟ್ಟವನ್ನು, ನಿಮ್ಮ ಸಾಮರ್ಥ್ಯವನ್ನು ಎರಡನ್ನೂ ಕೂಡ ಪರೀಕ್ಷೆ ಮಾಡಿಕೊಳ್ಬೇಕಾದಂಥದ್ದು. ತಪ್ಪಿನ ಅರಿವಾಗಬೇಕು, ಅದರ ಚಿಂತೆ ನಿಮಗೆ ಬರಬೇಕು. ಏನನ್ನು ನಾನು ತಪ್ಪು ಮಾಡಿದ್ದೀನಿ ಅದನ್ನು ಸರಿಪಡಿಸ್ಕೊಳ್ತೀನಿ ಅನ್ನುವಂತಹ ಆಲೋಚನೆ ಮನಸ್ಸಿನಲ್ಲಿ ಮೂಡಬೇಕಾಗತ್ತೆ. ಸಪ್ತಋಷಿಗಳನ್ನು ಧ್ಯಾನ ಮಾಡಿ, ಆ ಧ್ಯಾನದಲ್ಲಿ ನಿಮ್ಮ ತಪ್ಪಿನ ಅರಿವಾದರೆ ತತ್ಕ್ಷಣದಲ್ಲಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಸಂಕಲ್ಪವನ್ನು ಮೊದಲು ಮಾಡಿ, ನಂತರದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಶುಭವಾಗಿ.
ಮಿಥುನ ರಾಶಿ ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಫಲದ ಸೂಚನೆ ಕಾಣ್ತಾ ಇದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ಜೊತೆಗೆ ಸ್ವಲ್ಪ ಆಸ್ತಿ ಸೇರುವಂತಹ ಸೂಚನೆಯೂ ಕೂಡ ಇದೆ. ಅಂದರೆ ಇನ್ನಷ್ಟು ಆಸ್ತಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಆಸ್ತಿಯ ಬೆಲೆ ಹೆಚ್ಚಾಗಿ ನಿಮಗೆ ಅದರ ಲಾಭ ಸಿಕ್ಕುವಂಥದ್ದು ಆಗುತ್ತೆ. ವ್ಯವಹಾರ, ವೃತ್ತಿ, ನೌಕರಿ ಇದರಲ್ಲಿ ಹೊಸ ಸಿಬ್ಬಂದಿಯಿಂದ ಒಂದಷ್ಟು ಕಿರುಕುಳ, ಜಗಳವಾಗ್ತಕ್ಕಂತಹ ಸಾಧ್ಯತೆ, ನಿಮಗೂ ಅವರಿಗೂ ಹೊಂದಾಣಿಕೆಯ ಕೊರತೆ, ಹೊಸ ಮುಖಗಳು. ಇಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿದರೂ ಕಷ್ಟವಾಗುತ್ತೆ, ತಾಳ್ಮೆ ಕಳ್ಕೊಂಡು ಕೆಲಸ ಮಾಡಿದರೂ ಕಷ್ಟವಾಗುತ್ತೆ. ಯಾರಿಗೆ ಹೇಳಬೇಕು ಅನ್ನುವಂತಹ ಜಿಜ್ಞಾಸೆಯಲ್ಲಿ, ಆ ಒಂದು ಹಿಂಸೆಯಲ್ಲಿ ಇರ್ತೀರಿ ಅಂತ ಅರ್ಥ. ಪ್ರಾಮಾಣಿಕವಾಗಿ ದುಡಿದಂತಹ ಕಲಾವಿದರಿಗೆ ಇವತ್ತು ಅದೃಷ್ಟ ಒಲ್ದು ಬಂದಿದೆ ಅಂತ ಹೇಳಬೇಕು. ಉತ್ತಮವಾದಂತಹ ಸತ್ಕಾರ, ಪುರಸ್ಕಾರ, ಗೌರವ, ಮರ್ಯಾದೆ, ಸ್ಥಾನ, ಮಾನ, ಹಾರ, ತುರಾಯಿ, ಪ್ರಶಸ್ತಿ ಪತ್ರ ಇತ್ಯಾದಿಗಳು ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಪ್ರತಿಭೆಯನ್ನು ವೃದ್ಧಿಗೊಳಿಸ್ಕೊಳ್ಳೋದಕ್ಕೆ, ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ. ಅದನ್ನು ಗಮನಿಸಬೇಕು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಧನ, ಧಾನ್ಯ ಎಲ್ಲ ಸಂಪತ್ತುಗಳು ಕೂಡ ನಿಮ್ಮ ಪರವಾಗಿರಲಿ, ಶುಭವಾಗಿ. ಕರ್ಕಾಟಕ ರಾಶಿ ಹಿರಿಯರು ನಿಮ್ಮ ವಿಶೇಷವಾದಂತಹ ಪ್ರತಿಭೆ, ನಿಮ್ಮಲ್ಲಿರತಕ್ಕಂತಹ ಬುದ್ಧಿವಂತಿಕೆ ಇದಕ್ಕೆ ಪ್ರಭಾವಿತರಾಗ್ತಾರೆ. ಆ ಒಂದು ಬುದ್ಧಿವಂತಿಕೆ ಇಡೀ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲವಾಗುತ್ತೆ ಅನ್ನೋದು ಬೇರೆಯವರ ಆಲೋಚನೆಗೆ ಬರುತ್ತೆ. ನಿಮ್ಮ ಜೀವನ ಸಾಧನೆ ಹಲವಾರು ಜನಕ್ಕೆ ಮಾದರಿ. ಆದರೆ ನೀವೇ ಅದಕ್ಕೆ ಬೆಲೆ ಕೊಡೋದಿಲ್ಲ. ನೀವು ಇಲ್ಲಿವರೆಗೆ ನಡೆದು ಬಂದಂತಹ ಹಾದಿ ಏನಿದೆ ಅದನ್ನು ನೋಡಿ ಪ್ರಭಾವಿತರಾದಂಥವರು ಎಷ್ಟೋ ಜನ ಇರ್ತಾರೆ. ಆದರೆ ಇದು ಯಾವ ಮಹಾ ಅನ್ನುವಂತಹ ಒಂದು ಭಾವನೆಯಲ್ಲಿ ನೀವಿರ್ತೀರಿ ಅಂತ ಅರ್ಥ. ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ ಇದು. ಅಂದರೆ ದಿನ ಒಂದಷ್ಟರ ಮಟ್ಟಿಗೆ ನಿಮ್ಮ ಭಾಗಕ್ಕೆ, ನಿಮ್ಮ ಒಂದು ಎಲ್ಲ ಒಳಿತಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸಫಲವಾಗಿದೆ, ಒಳ್ಳೆಯ ದಿವಸ ಅಂತ ಹೇಳಬೇಕಾದಂಥದ್ದು. ಹೊಸತನ್ನು ಏನನ್ನಾದರೂ ಆರಂಭ ಮಾಡೋದಕ್ಕೆ ಅನುಕೂಲಕರವಾದಂಥದ್ದು. ಸಕಾಲದಲ್ಲಿ ಅದನ್ನು ಚಿಂತನೆ ಮಾಡಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಂಕಲ್ಪಕ್ಕೆ ಪೂರಕವಾದಂತಹ ಕೆಲಸವನ್ನು ಆರಂಭ ಮಾಡಿ. ಅದು ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಸಾಮರ್ಥ್ಯ ಮತ್ತು ನಿಮ್ಮ ಶಕ್ತಿ ಎಲ್ಲ ಕಡೆಯಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಹಕಾರಿ ಆಗದೇ ಇರಬಹುದು. ಆದರೆ ನಿರ್ದಿಷ್ಟವಾದಂತಹ ಯಾವುದೋ ಒಂದು ಕೆಲಸದಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಅನುಕೂಲವಾಗುತ್ತೆ. ಅದು ಸಮಾಜಕ್ಕೆ ಅಥವಾ ಸಾರ್ವಜನಿಕವಾಗಿ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.